ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ವಾರಾಹಿ ದೇವಿಗೆ ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ ಹಾಗೆಯೇ ಪಂಚಮಿ ದಿನಗಳಲ್ಲಿ ಪೂಜೆ ಮಾಡೋದಾಗಲಿ ಅಥವಾ ಮಂತ್ರವನ್ನು ಪಠಿಸೋದಾಗಲಿ ಈ ರೀತಿ ಮಾಡೋದ್ರಿಂದ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಕಳೀತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನ ನಮಗೆ ಹುಣ್ಣಿಮೆ ಇದೆ, ಅದರಲ್ಲೂ ಪುಷ್ಯ ಹುಣ್ಣಿಮೆ ತುಂಬಾ ಪವರ್ಫುಲ್ ಹುಣ್ಣಿಮೆ, ವರ್ಷದ ಮೊದಲ ಹುಣ್ಣಿಮೆ ಅಂತ ಹೇಳ್ಬೋದು. ಹಾಗಾಗಿ ಈ ದಿನ ನೀವು ಸಾಯಂಕಾಲ ಆಗಲಿ ಅಥವಾ ರಾತ್ರಿ ಆದರೂ ಪರವಾಗಿಲ್ಲ, ಈ ಒಂದು ಮಂತ್ರವನ್ನು ಹೇಳಿ ದೀಪ ಹಚ್ಚಿ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳೋದ್ರಿಂದ ನಿಮಗೆ ಏನು ಕಷ್ಟ ಇದೆ ಆ ಕಷ್ಟಗಳನ್ನೆಲ್ಲ ವಾರಾಹಿ ದೇವಿ ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ತಾಳೆ, ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾಳೆ ಅಂತಲೇ ಹೇಳ್ಬೋದು. ವರ್ಷದ ಮೊದಲ ಹುಣ್ಣಿಮೆ ಇದು ಪುಷ್ಯ ಹುಣ್ಣಿಮೆ. ಈ ಪುಷ್ಯ ಹುಣ್ಣಿಮೆಯಲ್ಲಿ ಅಭಿಜಿತ್ ಮುಹೂರ್ತ ಬಂದಿದೆ, ಹಾಗೆಯೇ ಪುನರ್ವಸು ನಕ್ಷತ್ರ, ಸರ್ವಾರ್ಥ ಸಿದ್ಧಿಯೋಗ, ರವಿ ಯೋಗ ಮತ್ತು ಗುರು ಪುಷ್ಯಾಮೃತ ಯೋಗ. ನೋಡಿ ಸ್ನೇಹಿತರೆ, ಎಷ್ಟೊಂದು ಯೋಗಗಳು ಬಂದಿದೆ. ಹಾಗಾಗಿ ಈ ದಿನ ನೀವು ನಿಮಗೆ ಕಷ್ಟ ಏನಿದೆ ಅದನ್ನೆಲ್ಲ ಹೇಳ್ಕೊಂಡು ನೀವು ವಾರಾಹಿ ದೇವಿಯನ್ನು ಸ್ಮರಿಸುತ್ತಾ ಈ ಮಂತ್ರವನ್ನು ಹೇಳಬೇಕಾಗತ್ತೆ. ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ರಾತ್ರಿ ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಬೇಕಾಗತ್ತೆ. ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಬೆಳಗ್ಗೆನೂ ನೀವು ಪೂಜೆ ಮಾಡ್ತೀರ, ಅದೇ ರೀತಿಯಾಗಿ ನೀವು ಸಾಯಂಕಾಲ ಕೂಡ ನೀವು ಗೋಧೂಳಿ ಸಮಯ ಅಂದರೆ 5:30ರಿಂದ 7 ಗಂಟೆ ಒಳಗಡೆ ಈ ದೀಪ ಹಚ್ಚಬೇಕಾಗತ್ತೆ. ಅಕಸ್ಮಾತ್ ಆ ಟೈಮಲ್ಲಿ ಆಗಲಿಲ್ಲ ಅಂದರೆ ನೀವು ರಾತ್ರಿ ಮಲಗೋ ಸಮಯದಲ್ಲೂ ಕೂಡ ನೀವು ಈ ಕೆಲಸವನ್ನು ಮಾಡ್ಬೋದು. ಸಾಯಂಕಾಲ ಮಾಡೋಕ್ಕಾಗಲಿಲ್ಲ, ನೀವು ದೇವಸ್ಥಾನಕ್ಕೆ ಹೋಗಿದ್ರಿ ಅಥವಾ ಹೊರಗಡೆ ಇದ್ರಿ ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ಈ ಒಂದು ದೀಪವನ್ನು ಹಚ್ಬೋದು. ಈಗ ಗೋಧೂಳಿ ಸಮಯದಲ್ಲಿ ನೀವು ದೀಪವನ್ನು ಹಚ್ಚಬೇಕು. ವಾರಾಹಿ ದೇವಿಯ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ದೀಪ ಹಚ್ಚಿ, ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ ದೀಪ ಹಚ್ಚಿ, ಫೋಟೋ ವಿಗ್ರಹ ಎರಡೂ ಇರಲಿಲ್ಲ ಅಂದರೆ ದೀಪವನ್ನೇ ಹಚ್ಚಿ ದೀಪದಲ್ಲಿ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಆ ದೀಪಕ್ಕೆ ಶುದ್ಧವಾದ ತುಪ್ಪವನ್ನೇ ಹಾಕಬೇಕಾಗತ್ತೆ. ನಂತರ 2 ಬತ್ತಿಯನ್ನು 1 ಬತ್ತಿಯಾಗಿ ಮಾಡಿ ಅದಕ್ಕೆ ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು ದೀಪದ ಮುಂದೆ ಪ್ರಸಾದವನ್ನು ಇಡಬೇಕಾಗತ್ತೆ. ಅಂತಂದರೆ ಬಾಳೆಹಣ್ಣಾಗಲಿ ಅಥವಾ ಬೆಲ್ಲ ಆಗಲಿ ಈ ರೀತಿಯಾಗಿ ಏನಾದರೂ ನೀವು ಪ್ರಸಾದವನ್ನು ಇಡಬೇಕು. ಅದರಲ್ಲಿ ಏನು ಹಾಕಬೇಕು ಅಂದರೆ 2 ಲವಂಗವನ್ನು ಹಾಕಬೇಕಾಗತ್ತೆ. ನೀವು 2 ಲವಂಗವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಏನು ಕಷ್ಟ ಇದೆ ಎಲ್ಲ ಕಷ್ಟಗಳನ್ನು ಲವಂಗ ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಬೇಕಾಗತ್ತೆ. ಸಂತಾನ ಭಾಗ್ಯ ಬೇಕು, ಅಥವಾ ನನಗೆ ಮದುವೆ ಆಗಬೇಕು, ಅಥವಾ ಸಾಲ ಹೆಚ್ಚಾಗಿದೆ ಸಾಲ ತೀರಬೇಕಾಗಲಿ, ಅಥವಾ ಮಕ್ಕಳ ಮಾತು ಕೇಳಬೇಕಾಗಲಿ, ಅಥವಾ ನನ್ನ ಆರೋಗ್ಯ ಚೆನ್ನಾಗಿರಬೇಕಾಗಲಿ, ಈ ಥರ ನಿನಗೆ ಯಾವ ಕಷ್ಟ ಇದೆಯೋ ಆ ಕಷ್ಟಗಳನ್ನೆಲ್ಲ ನೀವು ಆ ಲವಂಗವನ್ನು ಇಟ್ಕೊಂಡು ಹೇಳ್ಬೇಕಾಗತ್ತೆ. ನಂತರ ಆ 2 ಲವಂಗ ನೀವೇನು ಕೈಯಲ್ಲಿ ಇಟ್ಕೊಂಡು ಅದನ್ನು ನೀವು ಆ ತುಪ್ಪದಲ್ಲಿ ಹಾಕಬೇಕಾಗತ್ತೆ. ಅಂದರೆ ನೀವು ದೀಪ ಹಚ್ಚಿರ್ತೀರಲ್ಲ, ದೀಪದಲ್ಲಿ ತುಪ್ಪ ಇರುತ್ತಲ್ಲ, ಆ ತುಪ್ಪದಲ್ಲಿ ನೀವು ಹಾಕಬೇಕಾಗತ್ತೆ 2 ಲವಂಗವನ್ನು. ನಂತರ ನೀವು ಕೈ ಮುಗಿದು ವಾರಾಹಿ ದೇವಿಯನ್ನು ಈ ಮಂತ್ರವನ್ನು ಹೇಳ್ಕೊಡಿ. ಈ ಮಂತ್ರವನ್ನು ಎಷ್ಟು ಸಾರಿ ಹೇಳಬೇಕು ಅಂದರೆ ನಿಮ್ಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಹೇಳಿ. ಇಲ್ಲ ಅಂದರೆ 21 ಸಾರಿ ಹೇಳ್ಬೋದು, 108 ಸಾರಿ ಹೇಳ್ಬೋದು, 51 ಸಾರಿ ಹೇಳ್ಬೋದು, ನಿಮ್ಮ ಶಕ್ತಾನುಸಾರ. ಸ್ನೇಹಿತರೆ, ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು 108 ಸಾರಿ ಹೇಳ್ಕೊಳ್ಳಿ, ಇಲ್ಲ ಅಂತಂದರೆ ಮಿನಿಮಮ್ 21 ಸಾರಿ ಹೇಳಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ: ಕರುಣಾಸಾಗರಿ ಓಂ ಶ್ರೀ ಮಹಾವಾರಾಹಿ ಪದ್ಮಪಾದಂ ನಮೋಸ್ತುತೆ, ವಾರಾಹಿ 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 ಪಾಹಿ ಮಾಂ. ಕರುಣಾಸಾಗರಿ ಓಂ ಶ್ರೀ ಮಹಾವಾರಾಹಿ ಪದ್ಮಪಾದಂ ನಮೋಸ್ತುತೆ, ವಾರಾಹಿ 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 ಪಾಹಿ ಮಾಂ. ಕರುಣಾಸಾಗರಿ ಓಂ ಶ್ರೀ ಮಹಾವಾರಾಹಿ ಪದ್ಮಪಾದಂ ನಮೋಸ್ತುತೆ, ವಾರಾಹಿ 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 ಪಾಹಿ ಮಾಂ. ಈ ಮಂತ್ರವನ್ನು ನೀವು 21 ಬಾರಿ ಅಥವಾ 51 ಬಾರಿ ಅಥವಾ 108 ಬಾರಿ ಹೇಳ್ಬೇಕಾಗತ್ತೆ. ನಿಮ್ಮ ಶಕ್ತಾನುಸಾರ. ಸ್ನೇಹಿತರೆ, ನಿಮಗೆ ಟೈಮ್ ಇತ್ತು ಅಂದರೆ ಹೆಚ್ಚು ಬಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಏನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ರಾತ್ರಿ ಊಟ ಎಲ್ಲ ಆದಮೇಲೆ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲೂ ಕೂಡ ದೀಪ ಹಚ್ಚಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ದೀಪದಲ್ಲಿ 2 ಲವಂಗವನ್ನು ಹಾಕಿ ನೀವು ಈ ಮಂತ್ರವನ್ನು ಹೇಳಿ ನೀವು ಮಲ್ಕೊಳ್ಳೋದ್ರಿಂದನೂ ನಿಮಗೆ ಒಳ್ಳೆಯದಾಗತ್ತೆ. ಒಂದು ನಂಬಿಕೆಯಿಂದ ಮಾಡಿ ಸ್ನೇಹಿತರೆ, ತುಂಬಾ ಒಳ್ಳೆಯದಾಗುತ್ತೆ. ಈ ತುಂಬಾ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು. ಹಾಗಾಗಿ ನಂತರ ಏನು ಮಾಡಬೇಕು, ಲವಂಗವನ್ನು ಅಂದರೆ ಬೆಳಗ್ಗೆ ನೀವು ಎದ್ದು ಆ ಲವಂಗ ಮತ್ತು ದೀಪದಲ್ಲಿರುವಂಥ ಬತ್ತಿಯನ್ನು ನೀವು ಅಥವಾ ಹೂವು ಇದನ್ನೆಲ್ಲ ತೊಗೊಂಡೋಗಿ ನೀವು ಯಾವುದಾದ್ರೂ ಗಿಡಕ್ಕೆ ಹಾಕಿ, ಯಾರು ತುಳಿದೇ ಇರೋ ಜಾಗದಲ್ಲಿ ಅಂದರೆ ಗಿಡಕ್ಕೆ ಹಾಕಬೇಕಾಗತ್ತೆ. ಪ್ರಸಾದವನ್ನು ಮನೇಲಿ ಇರೋರೆಲ್ಲರೂ ರಾತ್ರಿ ಪೂಜೆ ಆದಮೇಲೆ ನೀವು ಪ್ರಸಾದವನ್ನು ಮನೇಲಿ ಇರೋರೆಲ್ಲರೂ ಸೇವನೆ ಮಾಡಬೇಕು.
ವಾರಾಹಿ ದೇವಿಯ ಈ ಮಂತ್ರವನ್ನು ಹೇಳಿ ಕೋಟ್ಯಾಂತರ ಜನಕ್ಕೆ ಒಳ್ಳೆಯದಾಗಿದೆ, ಅವರ ಕಷ್ಟಗಳನ್ನೆಲ್ಲ ತೀರಿದೆ. ಹಾಗಾಗಿ ನೀವು ಕೂಡ ಈ ಹುಣ್ಣಿಮೆ, ಅದರಲ್ಲೂ ಈ ಸಾರಿ ಪುಷ್ಯ ಹುಣ್ಣಿಮೆ ಇದೆ ಸ್ನೇಹಿತರೆ, ಯಾರು ಮಿಸ್ ಮಾಡಿಬಿಡಿ. ಈ ಹುಣ್ಣಿಮೆ ದಿನ ಈ ಸಣ್ಣ ಕೆಲಸ ಮಾಡಿ, ಇದಕ್ಕೇನು ತುಂಬ ದುಡ್ಡು ಖರ್ಚಾಗಲ್ಲ. ಮನೇಲಿ ಯಾವುದಾದ್ರು ನೀವು ಕಾಮಾಕ್ಷಿ ದೀಪ ಹಚ್ತಾ ಇದ್ರಿ ಅಂದರೆ ಆ ದೀಪದಲ್ಲೇ ನೀವು ತುಪ್ಪ ಹಾಕಿ, ನೀವು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಲವಂಗ ಹಾಕಿ ನೀವು ಈ ಮಂತ್ರವನ್ನು ಹೇಳ್ಬೋದು. ಅಥವಾ ಇಲ್ಲ ನಾನು ಕಾಮಾಕ್ಷಿ ದೀಪ ಹಚ್ತಾ ಇಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಮಣ್ಣಿನ ದೀಪವನ್ನು ಹಚ್ಚಿ ನೀವು ಆ ಮಣ್ಣಿನ ದೀಪದಲ್ಲೂ ಕೂಡ ನೀವು ವಾರಾಹಿ ದೇವಿಯನ್ನು ನೆನೆದು ಈ ಮಂತ್ರವನ್ನು ಹೇಳ್ಬೋದು. ಹಾಗಾಗಿ ನೀವು ದೇವ್ರ ಮನೇಲಿ 2 ದೀಪ ಇಟ್ಟಿದ್ದೀರಾ ಅಂದರೆ ಒಂದು ದೀಪದಲ್ಲಿ ನೀವು ವಾರಾಹಿ ದೇವಿಯನ್ನು ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ತುಂಬಾ ಸಿಂಪಲ್ ಇದೆ, ತುಂಬ ಖರ್ಚಾಗಂಥದ್ದು ಏನೂ ಇಲ್ಲ. ಅದರಲ್ಲೂ ಹುಣ್ಣಿಮೆ ದಿನ ವಾರಾಹಿ ದೇವಿಯನ್ನು ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಅತಿ ಬೇಗನೆ ಶೀಘ್ರವಾಗಿ ಕಣ್ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಯಾವುದೇ ಮಾಡೋದಕ್ಕೂ ನಮಗೆ ಒಂದು ನಂಬಿಕೆ ಅನ್ನೋದು ಬೇಕು ಸ್ನೇಹಿತರೆ. ಹಾಗಾಗಿ ಈಗ ಇಲ್ಲ ನಾನು ಮನೇಲಿಲ್ಲ, ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದರೆ ಪರವಾಗಿಲ್ಲ, ನೀವು ದೀಪ ಹಚ್ಚೋದು ಬೇಡ, ನೀವು ಮನಸ್ಸಲ್ಲೇ ನೆನೆಸ್ಕೊಂಡು ಈ ಮಂತ್ರನ ಹೇಳ್ಕೊಳ್ಳಿ. ರಾತ್ರಿ ನೀವು ಟ್ರಾವೆಲ್ ಮಾಡ್ತಾ ಇರೋ ಸಮಯದಲ್ಲಿ ಅಥವಾ ನಾನು ನೈಟ್ ಶಿಫ್ಟ್ ಇದೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು. ನಾನ್ ವೆಜ್ ತಿಂದು ಹೇಳ್ಕೊಬೋದು, ಹಾಗೆಯೇ ಪೀರಿಯಡ್ಸ್ ಆಗಿದ್ದರೂ ಹೇಳ್ಕೊಬೋದು ಸ್ನೇಹಿತರೆ. ಇದಕ್ಕೇನು ಯಾವುದೇ ಬೇಡ. ಹುಣ್ಣಿಮೆ ತುಂಬ ಒಳ್ಳೆಯ ದಿನ, ಹಾಗಾಗಿ ನೀವು ಮನೆಯಿಂದ ಹೊರಗಡೆ ಇದ್ದೀನಿ, ಆ ದೀಪ ಹಚ್ಚೋಕ್ಕಾಗಲ್ಲ ಅಂತ ನೀವೇನು ಬೇಜಾರು ಮಾಡ್ಕೊಬೇಡಿ. ನೀವು ಮನೆಯಿಂದ ಹೊರಗಡೆ ಇದ್ದರೂ ದೀಪ ಹಚ್ಚದೇನೆ ನೀವು ಮನಸ್ಸಲ್ಲೇ ಸ್ಮರಣೆ ಮಾಡ್ತಾ ನೀವು ವಾರಾಹಿ ದೇವಿಯನ್ನು ಮನದಲ್ಲಿ ನೆನೆದು ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅಥವಾ ನೈಟ್ ಶಿಫ್ಟ್ ಕೆಲಸದಲ್ಲಿ ಇದ್ದೀನಿ ಅಂದರೂ ಪರವಾಗಿಲ್ಲ, ನೀವು ಈ ಮಂತ್ರವನ್ನು ಹೇಳ್ಕೊಬೋದು. ಮನೆಯಲ್ಲೇ ಇದ್ದೀರಾ, ನೀವು ಪೀರಿಯಡ್ಸ್ ಆಗಿದೆ, ನಾನು ದೇವ್ರ ಮನೆಗೆ ಹೋಗೋಕ್ಕಾಗಲ್ಲ, ದೀಪ ಹಚ್ಚೋಕ್ಕಾಗಲ್ಲ ಅಂತ ನೀವು ಬೇಜಾರು ಮಾಡ್ಕೊಬೇಡಿ. ನೀವು ಈಚೆನೇ ನೀವು ಯಾವುದಾದ್ರೂ ಒಂದು ಚಾಪೆ ಅಥವಾ ಮನೆ ಮೇಲೆ ಕೂತ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಸ್ನೇಹಿತರೆ. ಯಾವುದೇ ರೀತಿಯ ವಾರಾಹಿ ಇದಕ್ಕೆಲ್ಲ ಯಾವುದೇ ರೀತಿಯ ಅಡ್ಡಿ ಆತಂಕ ಪಡಿಸಲ್ಲ. ವಾರಾಹಿ ದೇವಿ ಕರುಣಾಮಯಿ, ಎಲ್ಲರಿಗೂ ಯಾರು ಬೇಡದ್ರ ಅವ್ರಿಗೆ ವರವನ್ನು ಕೊಡ್ತಾಳೆ. ನಾವು ನಂಬಿಕೆ ಇಟ್ಟು ಮಾಡಬೇಕಷ್ಟೇ. ವಾರಾಹಿ ದೇವಿ ತುಂಬ ಕರುಣಾಮಯಿ, ಹಾಗಾಗಿ ನಮ್ಮ ಕಷ್ಟಗಳನ್ನೆಲ್ಲ ವಾರಾಹಿ ದೇವಿ ತೀರಿಸ್ತಾಳೆ. ಹಾಗಾಗಿ ವಾರಾಹಿ ದೇವಿಯ ಹುಣ್ಣಿಮೆ ದಿನ, ಅದರಲ್ಲೂ ತುಂಬಾ ಪವರ್ಫುಲ್ ಹುಣ್ಣಿಮೆ, ಯಾರು ಮಿಸ್ ಮಾಡ್ಕೊಂಬಿಡಿ. ಈ ಹುಣ್ಣಿಮೆ ದಿನ ನೀವು ದೀಪ ಹಚ್ಚೋಕ್ಕಾಗತ್ತೆ ಅಂದರೆ ದೀಪ ಹಚ್ಚಿ, ದೀಪ ಹಚ್ಚೋಕ್ಕಾಗಲಿಲ್ಲ ಅಂದ್ರೂ ನೀವು ಒಂದು ಮನೆ ಚಾಪೆ ಮೇಲೆ ಕೂತ್ಕೊಂಡು ಕೂಡ ಈ ಮಂತ್ರವನ್ನು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಹೇಳ್ಕೊಬೋದು. ಇಷ್ಟೇ ಸರಿ ಹೇಳಬೇಕು ಅಂತಲೂ ಇಲ್ಲ ಸ್ನೇಹಿತರೆ, ನಿಮ್ಮ ಶಕ್ತಾನುಸಾರ ನಿಮಗೆ ಎಷ್ಟು ಟೈಮ್ ಇರುತ್ತೆ ನೋಡಿಕೊಂಡು ನೀವು ಭಕ್ತಿ ಶ್ರದ್ಧೆಯಿಂದ ಈ ಒಂದು ಮಂತ್ರವನ್ನು ಹೇಳಿ. ವಾರಾಹಿ ದೇವಿ ಎಲ್ಲರ ಕಷ್ಟಗಳನ್ನೆಲ್ಲ ಕಳೀಲಿ, ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಥ್ಯಾಂಕ್ ಯು.